ಮನೆಗೆ ನೀರಿನ ಸಮಸ್ಯೆ ಅದ ರೀ. ಹಾಂ ರೀ. ಗರ್ಪಟ್ಟಿ ಕಟ್ಟ ಅಂದರು 4,000 ಇತ್ತು. ಗರ್ಪಟ್ಟಿ ಕಟ್ಟಿ 15 ದಿನ ಆಯಿತು. ನಾವು ಅಡ್ಡಾಡ ಹತ್ತಿ 7-8 ದಿನ ಆಯಿತು. ಹಾಂ ರೀ. ದಿನಕ್ಕೊಮ್ಮೆ ಬಂದು ಹೋಕ್ಕೆವು. ಇನ್ನೂ ಕೇರ್ ಮಾಡಿಲ್ಲ ರೀ. ಏನು ಹೇಳ್ತಾರೆ ಮೇಡಮ್ ರೀ? ಮೇಡಮ್ ಅವ್ರು ಬರೀ ಮಾಡಿ ಕೊಡ್ತೇವೆ. ಇವತ್ತು ನಾಳೆಗೆ 1 ಮನೆ ಕೊಡಲ್ಲ, 2 ಮನೆ ಕೊಡಲ್ಲ, 4 ಮನೆ 5 ಮನೆ ಹಿಂಗತ್ತಾರ. ಒಂದು 4-5 ಮನೆ ನೀರಿನ ಸಮಸ್ಯೆ ಅದ ಅಲ್ಲಿ. ನಮ್ದಂತೂ ಹೊಲಕ್ಕೆ ಬರಲ್ಲ ನೀರು. ಈ ಸೇಮ್ ಹೇಳಾಕತ್ತಾರೆ ಪಂಚಾಯತ್ಯಾಗ. ನಾವು ಸ್ವಚ್ಛ ಗರ್ಪಟ್ಟಿ ಅದು ತುಂಬೇವು. ಏನೋ ಅವ್ರದ್ದು ಇಟ್ಕೊಂಡು ನಮಗೆ ಇಲ್ಲಿ ಪಂಚಾಯತಿ ಉತ್ತಾರ ಕೊಡ್ತೀವಿ ಅಂತೇಳಿ 2-3 ಸಲ ಬಂದು ಹೋದಿವಿ ರೀ. ಹಾಂ ಸರ್. ಆಮೇಲೆ ಅದು ಅಮೌಂಟ್ ಕೊಡ್ಬೇಕಂತ ಹೇಳಿದ್ರು. ರಿಸೀಟ್ ಮಾಡಿ ಕೊಡ್ತೀವಿ ಅಂತ 50,000 ರೂಪಾಯಿ ಅಮೌಂಟ್ ತೊಗೊಂಡಾರೆ. ಹಾಂ ಸರ್. ರಿಸೀಟ್ ಮಾಡಲಿಕ್ಕೆ ತಯಾರಿಲ್ಲ. ಸರ್ ಎಷ್ಟು ದಿನ ಆಯ್ತು ರೀ? 2 ತಿಂಗಳಾಯ್ತು ನಾವು ಓಡಾಡಕತ್ತೀವಿ. 2 ತಿಂಗಳಾಯ್ತು ರೀ. ಅಂದ್ರೆ ಎಷ್ಟು ಆಯ್ತು ರೀ ಪಂಚಾಯತಿ ಬಂದು ಏನು ಹೇಳ್ತೀರಿ ಮೇಡಮ್? 20 ಸಾರಿ ಬಂದೀವಿ. ಹಾಂ ರೀ. ಬಂದಾಗ ಒಮ್ಮೆ ನಾಳೆ ರೀ ಅದು ಚಾಲೂ ಆಗಿಲ್ಲ ರೀ. ಇನ್ನು ಈ ಸುತ್ತು ಚಾಲೂ ಆಗಿಲ್ಲ. 1ನೇ ತಾರೀಕು ಚಾಲೂ ಆಗ್ತೈತಿ, 15ಕ್ಕೆ ಚಾಲೂ ಆಗ್ತೈತಿ. ಹಾಂ ರೀ. ಇಷ್ಟು ಹೇಳ್ಕೋತ ಹೊಂಟಾರೆ. ಅದು ನಿಮ್ಗೆ ಅಮೌಂಟ್ ಇಷ್ಟೇ ಕೊಡು ಅಂತ ಯಾರು ಕೇಳಿದ್ರಿ ನಿಮಗೆ? ಅವರೇ ಕೇಳಿದ್ರೆ ಟ್ಯಾಕ್ಸ್ ತುಂಬಬೇಕಂತ. ಟ್ಯಾಕ್ಸ್ ತುಂಬಕತ್ತ ಪಿ ಡಿ ಮೇಡಮ್ ಕೇಳಿದ್ರಿ? ರಿಸೀಟ್ ಕೊಡ್ರಿ ಅಂತ ತಂದ್ವಿ ನಾವು. ಹಾಂ ಸರ್. ರಿಸೀಟ್ ಕೊಡ್ತೀವಿ ಅನ್ಕೋತ ಹೊಂಟಾರೆ. ರಿಸೀಟ್ನೂ ಇಲ್ಲ, ಈ ಕಡೆ ಉತ್ತಾರನೂ ಇಲ್ಲ. ಇವಾಗ ಎಷ್ಟು ದಿನ ಸರ್ ನೀವು ಅಮೌಂಟ್ ಕೊಟ್ಟಿದ್ದನು? 2 ತಿಂಗಳ ಮ್ಯಾಗ. ಏನು 3 ತಿಂಗಳ? 2 ತಿಂಗಳ. ಯಾವ ಸರ್ ಇದು ಸಮಸ್ಯೆ ಅದು? ನಮ್ಮ ಇಲ್ಲಿದೆ ರೀ, ಉಳಿತಾಳದ ರೀ.